ನಮಸ್ತೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಕೆನರಾ ಬ್ಯಾಂಕ್ CSS ಪೋರ್ಟಲ್ನಲ್ಲಿ ಹಣ ಜಮಾ ಮಾಡುವ ಮೇಕರ್ ವಿಧಾನವನ್ನು ತಿಳಿದುಕೊಳ್ಳೋಣ. ಯಾವುದೇ ಬ್ರೌಸರಲ್ಲಿ ಕೆನರಾ CSS ಪೋರ್ಟಲ್ ಅಂತ ಹೊಡೆದಾಗ ಈ ರೀತಿ ಪೇಜ್ ಬರುತ್ತೆ. ನಾವು ಅದನ್ನು ಕ್ಲಿಕ್ ಮಾಡಿದಾಗ ಮುಂದಿನ ಪೇಜು ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆದಾಗ ಇದಕ್ಕಿಂತ ಮುಂಚೆ ನೀವು ಇಮೇಲ್ ಲಾಗಿನ್ ಆಗಿರಬೇಕು ಅಥವಾ ಕೊಟ್ಟಿರೋ ಮೊಬೈಲ್ ನಂಬರ್ ರೆಡಿ ಇರಬೇಕು. ಈ ರೀತಿ ಪೇಜ್ ಓಪನ್ ಆದಾಗ ಮೊದಲೇ ಕೊಟ್ಟಿರೋ ಇಮೇಲ್ ಐಡಿಗೆ ಅಥವಾ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಅದನ್ನು ಹಾಕಬೇಕು. OTPನ ಜಿಮೇಲ್ ಅಥವಾ ಮೊಬೈಲ್ಗೆ SMS ಬಂದಿರುತ್ತೆ. ಅದನ್ನು ತಗೊಂಡು ಹಾಕಿ ಎಂಟರ್ ಮಾಡಿ ವ್ಯಾಲಿಡೇಟ್ ಮಾಡಬೇಕು. ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಯಾವ್ಯಾವ ಡೀಟೇಲ್ಸ್ ಇದಾವೋ ಅದನ್ನೆಲ್ಲ ನಾವು ಚೆಕ್ ಮಾಡ್ಕೋಬೋದು. ಈ ರೀತಿ ಪೇಜ್ ಓಪನ್ ಆದಾಗ ಆರೆಂಜ್ ಸರ್ಕಲಲ್ಲಿ ತೋರಿಸಿದ್ದೀವಿ, ಅಲ್ಲಿ ಪೇಮೆಂಟ್ಗೆ ಹೋಗಬೇಕು. ಇನಿಷಿಯೇಟ್ ಪೇಮೆಂಟ್ ಅಂತ ಮಾಡಬೇಕು. ಆವಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಡೀಟೇಲ್ಸ್ ಎಲ್ಲ ತುಂಬ್ತಾ ಹೋಗಬೇಕು. ನಿಮಗೆ ಯಾವ ಕಾಂಪೊನೆಂಟ್ ಹೆಂಗೆ ತುಂಬಬೇಕು ಅಂತ ಮುಂಚೆನೇ ಗೊತ್ತಿರುತ್ತೆ. ಎಲ್ಲ ಆದಮೇಲೆ ಫೈಲ್ ಅಂತ ಇರುತ್ತೆ, ಅಲ್ಲಿ ಓಕೆ ಮಾಡಬೇಕು. ಒಂದು ಫೈಲ್ ಕ್ರಿಯೇಟ್ ಆಗುತ್ತೆ. ಆವಾಗ ನಿಮಗೆ ಒಂದು ಸೇವ್ ಫೈಲ್ ಅಂತ ಹೊಡೆದಾಗ ಸಕ್ಸಸ್ ಅಂತ ಆ ರೀತಿ ಬರುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಮಾಡಿದಾಗ ಮೇಲೆ ಫೆಚ್ ಅಂತ ಬರುತ್ತೆ. ಅಲ್ಲಿ ಹುಡುಕಿದಾಗ ಈ ರೀತಿ ಫೈಲ್ ಅದೇ ಓಪನ್ ಆಗುತ್ತೆ. ಅಲ್ಲಿ ವೆಂಡರ್ ID ಮೊದಲೇ ಇದ್ದರೆ ಅದನ್ನು ಹೊಡಿಬೇಕು. ಇಲ್ಲಾಂದರೆ ವೆಂಡರ್ ಕ್ರಿಯೇಟ್ ಮಾಡಿಕೊಳ್ಳೋ ವಿಧಾನ ಬೇರೆ ಇದೆ. ಅಲ್ಲಿ ವೆಂಡರ್ ನಂಬರ್ ಅಂತ ಹೊಡೆದು ಫೆಚ್ ಅಂತ ಹೊಡೆದ್ರೆ ಡೀಟೇಲ್ಸ್ ಬರುತ್ತೆ. ಆವಾಗ ನಿಮಗೆ ಯಾವ ಕಾಂಪೊನೆಂಟಲ್ಲಿ ಹಣ ಬಂದಿರುತ್ತೆ ಅಂತ ನಿಮಗೆ ಮುಂಚೆನೇ ಗೊತ್ತಿರಬೇಕು. ಅಲ್ಲಿ ಹಾಕಿ ಸರ್ಚ್ ಮಾಡಿದಾಗ ಈ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಾಗ ಎಷ್ಟು ಅಮೌಂಟು ಏನು ಆ ಕಾಂಪೊನೆಂಟಿಗೆ ಬಂದಿಲ್ಲ ಅಂತ ಡಿಸ್ಪ್ಲೇ ಆಗುತ್ತೆ. ಪ್ರೊಸೆಸ್ ಅಂತ ಕೊಡಬೇಕು. ಈಗ ಆಡ್ ಕಾಂಪೊನೆಂಟ್ ಅಂತ ತೋರಿಸಿರೋ ರೀತಿ ತುಂಬಬೇಕು. ಅಲ್ಲಿ ಆಡ್ ಕಾಂಪೊನೆಂಟ್ ಅಂತ ಹೊಡೆದಾಗ ಅಲ್ಲಿ ಅಮೌಂಟ್ ಡಿಸ್ಪ್ಲೇ ಆಗುತ್ತೆ. ನೀವು ಕೆಳಗಡೆ ಟೈಪ್ ಮಾಡಬೇಕು ಎಷ್ಟು ಅಮೌಂಟ್ ಅಂತ. ಟೈಪ್ ಮಾಡಿ ಆಡ್ ಕಾಂಪೊನೆಂಟ್ ಅಂದಾಗ ಅದು ರೆಡಿ ಆಗುತ್ತೆ. ನಂತರ ಆಡ್ ವೆಂಡರ್ ಅಂತ ಹೊಡಿಬೇಕು. ಆ ಇನಿಷಿಯೇಟ್ ಫೈಲಲ್ಲಿ ಒಂದು ಆಪ್ಷನ್ ಓಪನ್ ಆಗುತ್ತೆ. ಆ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಅಡ್ವೈಸ್ ಡಿಜಿಟಲ್ ಸಿಗ್ನೇಚರ್ ಅಂತ ಬರುತ್ತೆ, ಅದನ್ನ ಓಕೆ ಮಾಡಬೇಕು. ಆವಾಗ ಸಕ್ಸಸ್ ಅಂತ ಬರುತ್ತೆ. ಇಷ್ಟಾದರೆ ನಿಮ್ಮ ಮೇಕರ್ ಕೆಲಸ ಮುಗೀತು. ನೀವು ಚೆಕ್ಕರ್ಗೆ ಹೋಗಬೇಕು. ಥ್ಯಾಂಕ್ ಯು.